Good morning, students. In the previous video, I talked to you about a few idioms and their uses. In this session, we are learning a few words which are often confused. Now, these words appear similar in sound, pronunciation, and spelling, but they differ in meanings. People often confuse these words and use it in their sentences to get funny meanings, and sometimes whatever meanings which you are not intended will reach the readers or the listeners. So to avoid such confusions, we have to learn these words together and find out the differences between their meanings. ಸೊ ನಾವು ಹಿಂದಿನ ತರಗತಿಯಲ್ಲಿ ಈಡಿಯಮ್ಸ್ನ ಕೆಲವು ಈಡಿಯಮ್ಸನ್ನು ತಿಳ್ಕೊಂಡು ಅದನ್ನು ಹೇಗೆ ಪದಪ್ರಯೋಗ ಮಾಡಬೇಕು ಅಂತ ಕಲ್ತ್ಕೊಂಡ್ವಿ. ಇವತ್ತು ನಾವು ಕೆಲವು ಪದಗಳನ್ನು ಕಲ್ತ್ಕೊತಾ ಇದ್ದೀವಿ, ಇಂಗ್ಲೀಷ್ ಪದಗಳು. ಅವುಗಳು ಉಚ್ಚಾರಣೆ ಮಾಡಲಿಕ್ಕೆ ಮತ್ತು ಸ್ಪೆಲ್ಲಿಂಗಲ್ಲಿ ಸೇಮ್ ಇರುತ್ತೆ, ಒಂದೇ ಥರ ಇರ್ತವೆ. ಆದರೆ ಅವುಗಳ ಅರ್ಥ ಮಾತ್ರ ಡಿಫ್ರೆಂಟ್ ಆಗುತ್ತೆ, ಸ್ವಲ್ಪ ಬದಲಾವಣೆ ಆಗುತ್ತೆ ಕೆಲವು ಸಾರಿ ಸ್ಪೆಲ್ಲಿಂಗಲ್ಲಿ ಅಥವಾ ಪ್ರೊನೌನ್ಸಿಯೇಷನಲ್ಲಿ. ಸೊ ಅಂಥ ಸಮಯದಲ್ಲಿ ವ್ಯತ್ಯಾಸವನ್ನು ಕಂಡುಹಿಡ್ಕೊಳ್ಳೋಕ್ಕೋಸ್ಕರ ನಾವೀಗ ಅವುಗಳನ್ನು ಒಟ್ಟೊಟ್ಟಿಗೆ ಕಲಿಯುವುದರಿಂದ ನಮಗೆ ಸಹಾಯ ಆಗುತ್ತೆ. ಸೊ ಈ ರೀತಿ ಸಹಾಯ ಆಗುವುದರಿಂದ ನಾವು ಸರಿಯಾದ ಪದವನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಅರ್ಥಕ್ಕೆ ಹೊಂದಿಸಿ ಬರೀಬಹುದು. ಇಲ್ಲಾಂದರೆ ಯಾವುದೋ ಪದಕ್ಕೆ ಯಾವುದೋ ಅರ್ಥ ಬಂದುಬಿಟ್ಟು ನಿಮಗೆ ನೀವು ಉದ್ದೇಶಿಸಿದ ಅರ್ಥವನ್ನು ತಲುಪಿಸ್ಲಿಕ್ಕೆ ಆಗಲ್ಲ, ಮತ್ತು ಕೆಲವು ಬಾರಿ ಅದು ಫನ್ನಿ ಅಥವಾ ಹಾಸ್ಯಕ್ಕೆ ಕೂಡ ಒಳಗಾಗಬಹುದು. ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ವರ್ಡ್ಸ್ ಆಫನ್ ಕನ್ಫ್ಯೂಸ್ಡ್ ಅಂತ ಕೆಲವು ಸೆಟ್ ಆಫ್ ವರ್ಡ್ಸನ್ನು ಕಲಿತಾ ಇದ್ದೀವಿ. ಅವುಗಳು ನೋಡಲಿಕ್ಕೆ ಸ್ಪೆಲ್ಲಿಂಗಲ್ಲಿ ಮತ್ತು ಉಚ್ಚಾರಣೆಯಲ್ಲಿ ಸಮ ಅಂತ ಅನಿಸುತ್ತೆ, ಒಂದೇ ಥರ ಅನಿಸುತ್ತೆ, ಆದರೆ ಅರ್ಥ ಬೇರೆ. ಅಕ್ಸೆಪ್ಟ್, ಎಕ್ಸೆಪ್ಟ್ ಎರಡು ವರ್ಡ್ಸು. ಅಕ್ಸೆಪ್ಟ್ ಅಂದರೆ ಅಗ್ರಿ ಅಂತ, ಒಪ್ಪಿಕೊಳ್ಳು ಅಂತ. ಎಕ್ಸೆಪ್ಟ್ ಅಂದರೆ ಅವರನ್ನು ಹೊರತುಪಡಿಸಿ. ಅಕ್ಸೆಪ್ಟ್ ಅನ್ನೋದು ವರ್ಬ್ ಯಾವಾಗಲೂ ಸಬ್ಜೆಕ್ಟ್ ಆದಮೇಲೆ ಅಥವಾ ನಾಮಪದ ಆದಮೇಲೆ ಬರುತ್ತೆ. ಎಕ್ಸೆಪ್ಟ್ ಅನ್ನುವಂಥ ಪ್ರಪೋಸಿಷನ್ ಏನಿದೆ ಅದು ವರ್ಬ್ ಆದಮೇಲೆ ಆಬ್ಜೆಕ್ಟ್ ಬರುತ್ತಲ್ಲ, ಆಬ್ಜೆಕ್ಟ್ಗಿಂತ ಮುಂಚೆ ಬರುತ್ತೆ, ವರ್ಬ್ ಮತ್ತು ಆಬ್ಜೆಕ್ಟ್ನ ನಡುವೆ ಬರುತ್ತೆ. ಉದಾಹರಣೆಗೆ ಹೇಳೋದಾದರೆ, ಐ ಅಕ್ಸೆಪ್ಟ್ ದ ಇನ್ವಿಟೇಷನ್, ರಾಜು ಅಕ್ಸೆಪ್ಟ್ಸ್ ದ ಇನ್ವಿಟೇಷನ್, ಸೀಮಾ ಅಕ್ಸೆಪ್ಟ್ಸ್ ದ ಇನ್ವಿಟೇಷನ್ ಅಂತ ಆಯಿತು. ಮಧ್ಯಕ್ಕೆ ಬಂತು ವರ್ಬ್, ಅದು ಒಪ್ಪಿಕೊಳ್ಳು ಅಂತ. ಎಕ್ಸೆಪ್ಟ್ ಅಂದರೆ ಹೊರತುಪಡಿಸಿ. ಎವ್ರಿಬಡಿ ಕೇಮ್ ಟು ಕ್ಲಾಸ್ ಎಕ್ಸೆಪ್ಟ್ ರವಿಕುಮಾರ್, ಎವ್ರಿಬಡಿ ಕೇಮ್ ಟು ಕ್ಲಾಸ್ ಎಕ್ಸೆಪ್ಟ್ ಪ್ರಿಯಾ, ಪ್ರಿಯಾ ಅಟೆಂಡೆಡ್ ದ ಕ್ಲಾಸ್ ಎಕ್ಸೆಪ್ಟ್ ಅದರ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಎಕ್ಸೆಪ್ಟ್ ಅವರನ್ನು ಹೊರತುಪಡಿಸಿ. ಇದು ಫಸ್ಟ್ ಸೆಟ್ ಆಫ್ ವರ್ಡ್ಸ್. ಸೆಕೆಂಡ್ ಸೆಟ್ ಆಫ್ ವರ್ಡ್ಸ್ ನೋಡಿ, ಅಡಾಪ್ಟ್, ಅಡ್ಯಾಪ್ಟ್, ಅಡೆಪ್ಟ್. ನೋಡಿ, ಪ್ರೊನೌನ್ಸಿಯೇಷನಲ್ಲಿ ಚೇಂಜ್ ಇದೆ, ಉಚ್ಚಾರಣೆಯಲ್ಲಿ ಚೇಂಜ್ ಇದೆ, ಸ್ಪೆಲ್ಲಿಂಗಲ್ಲಿ ಸಣ್ಣ ಬದಲಾವಣೆ. ಮೊದಲನೇದರಲ್ಲಿ ಓ, ಎರಡನೇದರಲ್ಲಿ ಎ, ಮೂರನೇದರಲ್ಲಿ ಇ, ಇವುಗಳಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಅಡಾಪ್ಟ್ ಅಂದರೆ ದತ್ತು ತೆಗೆದುಕೊಳ್ಳು. Our NSS unit adopted a village in Gubbi Taluk. ಅಥವಾ my uncle adopts a orphan boy, ಒಂದು ಅನಾಥ ಮಗುವನ್ನು ದತ್ತು ತಗೊಂಡಿದ್ದಾರೆ ಅಂತ. ಸೊ ಅಡ್ಯಾಪ್ಟ್ ಅಂದರೆ ಹೊಂದಿಕೊಳ್ಳು. ಐ ಅಡ್ಯಾಪ್ಟೆಡ್ ಟು ದ ನ್ಯೂ ಸಿಚುವೇಶನ್, ಐ ಅಡ್ಯಾಪ್ಟೆಡ್ ಟು ದ ನ್ಯೂ ಇಂಗ್ಲೀಷ್ ಕ್ಲಾಸಸ್. ಹಾಗೆ ಅಡೆಪ್ಟ್ ಅಂದರೆ ಕೌಶಲ್ಯವನ್ನು ಹೊಂದು. ಹಿ ಈಸ್ ಅಡೆಪ್ಟ್ ಇನ್ ಕ್ಲಾತ್ ಮೇಕಿಂಗ್, ಹಿ ಈಸ್ ಅಡೆಪ್ಟ್ ಇನ್ ಡೈಯಿಂಗ್ ಕ್ಲಾತ್ಸ್, ಹಿ ಈಸ್ ಅಡೆಪ್ಟ್ ಇನ್ ವೀವಿಂಗ್ ರೋಪ್ಸ್. ಸೊ ಅಡೆಪ್ಟ್ ಅಂದರೆ ಸ್ಕಿಲ್ಡ್, ಹಿ ಈಸ್ ಸ್ಕಿಲ್ಡ್ ಅಂದರೆ ಅವನು ಕೌಶಲ್ಯ ಹೊಂದಿದ್ದಾನೆ. ಸೊ ಹಾಗೆ ಅಡ್ವೈಸ್ ಆ್ಯಂಡ್ ಅಡ್ವೈಸ್, ಸಿ ಓನ್ಲಿ ಸ್ಪೆಲ್ಲಿಂಗ್ ಡಿಫ್ರೆನ್ಸ್. ADVICE, ADVISE ಎರಡೂ ಒಂದೇ ಥರ ಉಚ್ಚಾರಣೆ, ಸ್ಪೆಲ್ಲಿಂಗ್ ಮಾತ್ರ ಬದಲಾವಣೆ, ಆದರೆ ಅರ್ಥ ಕೂಡ ಬದಲಾವಣೆ. ಅಡ್ವೈಸ್ ಈಸ್ ನೌನ್, ಐ ಲಿಸನ್ ಟು ಹಿಸ್ ಅಡ್ವೈಸ್. ಅಡ್ವೈಸ್ ಅಂದರೆ ನಾಮಪದ, ಲಿಸನ್ ಅನ್ನುವ ಕ್ರಿಯಾಪದ ಆದಮೇಲೆ ಬರುತ್ತೆ ಅಥವಾ ಕ್ರಿಯಾಪದಕ್ಕಿಂತ ಮುಂಚೆ. ಅಡ್ವೈಸಸ್ ಮಸ್ಟ್ ಬಿ ಫಾಲೋಡ್ ಅಂತ. ಸೊ ಅಡ್ವೈಸ್ ಸಬ್ಜೆಕ್ಟ್ ಆಗಾರ ಬರ್ಬೋದು, ಆಬ್ಜೆಕ್ಟ್ ಆಗಾರು ಬರ್ಬೋದು. ಅಡ್ವೈಸ್ ADVISE ಅದು ವರ್ಬ್ ಏನಾಗುತ್ತೆ ನಾಮಪದ ಆದಮೇಲೆ ಬರುತ್ತೆ.
The principal advised all the students. Advised, principal ಫಸ್ಟ್ ಬಂತು, ಆಮೇಲೆ ಅಡ್ವೈಸ್ಡ್ ಬಂತು, ಆಮೇಲೆ ಸ್ಟೂಡೆಂಟ್ಸ್ ಬಂತು. ಸೊ ಈ ರೀತಿ ಮೊದಲನೆಯದು ನಾಮಪದ, ಎರಡನೆಯದು ವರ್ಬ್. ಸೊ ವರ್ಬ್ ಯಾವಾಗಲೂ ಎರಡು ನಾಮಪದಗಳ ಮಧ್ಯೆ ಕೂತ್ಕೊಳ್ಳುತ್ತೆ. ಅಡ್ವೈಸ್ ಅನ್ನೋ ಒಂದು ನಾಮಪದ ಆದರೆ ವರ್ಬ್ಗಿಂತ ಮುಂಚೆ ಫಸ್ಟ್ ಪ್ಲೇಸಲ್ಲಿ ಇಲ್ಲ ಲಾಸ್ಟ್ ಪ್ಲೇಸಲ್ಲಿ ಕೂತ್ಕೊಂಡಿರುತ್ತೆ. ಸೊ ಈ ರೀತಿ ನೀವು ಅರ್ಥವನ್ನು ಮಾಡ್ಕೋಬೇಕು. ಬಿಸೈಡ್, ಬಿಸೈಡ್ಸ್. ಬಿಸೈಡ್ ಅಂದರೆ ಪಕ್ಕ, ಎರಡೂ ಕೂಡ ಪ್ರಿಪೊಸಿಷನ್ಸೇ. ಪ್ರಿಪೊಸಿಷನ್ಸ್ ಯಾವಾಗ ಬರುತ್ತೆ? ವರ್ಬ್ ಆದಮೇಲೆ ಮತ್ತು ಆಬ್ಜೆಕ್ಟ್ಗಿಂತ ಮುಂಚೆ, ವರ್ಬ್ ಮತ್ತು ಆಬ್ಜೆಕ್ಟ್ ಮಧ್ಯ ಬರುತ್ತೆ. ರಾಜು ಸಿಟ್ಸ್ ಬಿಸೈಡ್ಸ್ ರವಿ. ಬಿಸೈಡ್ ರವಿ, ಬಿಸೈಡ್ ಅಂದರೆ ಪಕ್ಕ ಕೂತ್ಕೋತಾನೆ, ಎಸ್ ಸೇರಿಸ್ಬಾರ್ದು, ಬಿಸೈಡ್. ಬಿಸೈಡ್ಸ್ ಅಂದರೆ ಅದರ ಕೂಡ, ಅದರ ಜೊತೆಗೇನೆ. ಬಿಸೈಡ್ಸ್ ಸಂಗೀತ ಕ್ಲಾಸಸ್, he attends cricket classes also. Besides first rank, he is also volleyball captain. So besides ಜೊತೆಯಲ್ಲಿ, he works as a tailor, besides as an craftsman. ಸೊ ಈ ರೀತಿ ಬಿಸೈಡ್ಸ್ ಕ್ರಾಫ್ಟ್ಸ್ಮನ್, ಬಿಸೈಡ್ಸ್ ಅಂದರೆ ಜೊತೆಯಲ್ಲಿ, ಇನ್ ಅಡಿಷನ್ ಟು. ಸೊ ಈ ರೀತಿ ನೀವು ಪದಗಳನ್ನು, ವ್ಯತ್ಯಾಸವನ್ನು, ಸ್ಪೆಲ್ಲಿಂಗು, ಉಚ್ಚಾರಣೆಯಲ್ಲಿ ಕಲ್ತ್ಕೋಬೇಕು. ಬೈ ಆ್ಯನ್ಯಲ್, ಬೈ ಆ್ಯನ್ಯಲ್ ಅಂದರೆ ವರ್ಷಕ್ಕೆ 2 ಸಾರಿ ಬರೋದು. ಬೈನಿಯಲ್ ಅಂದರೆ 2 ವರ್ಷಕ್ಕೊಂದು ಸಾರಿ ಬರೋದು. ಸೊ ದಿಸ್ ಇಸ್ ಎ ಬೈ ಆ್ಯನ್ಯಲ್ ಮ್ಯಾಗ್ಝೈನ್, ದಿಸ್ ಇಸ್ ಎ ಬೈನಿಯಲ್ ಮ್ಯಾಗ್ಝೈನ್ ಅಂದರೆ ಅರ್ಥ. ಬೈಯಾನ್ಯಲ್ ಅಂದರೆ ವರ್ಷಕ್ಕೆ 2 ಸಾರಿ ಬರುತ್ತೆ, ಬೈನಿಯಲ್ ಅಂದರೆ 2 ವರ್ಷಕ್ಕೊಂದು ಸಾರಿ ಬರುತ್ತೆ. ನೆಕ್ಸ್ಟ್ ನೋಡಿ, ಇದೇ ಥರ ವಾಕ್ಯಗಳನ್ನು ನೀವು ಎಕ್ಸಾಮಲ್ಲಿ ನಿಮಗೆ ಬರೀ ಅರ್ಥ ಬರೆಯೋಕ್ಕೆ ಕೇಳಲ್ಲ, ವಾಕ್ಯ ರಚನೆ ಮಾಡಿ ತೋರಿಸಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ, ವಾಕ್ಯಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಕ್ಯಾಪಿಟಲ್, ಕ್ಯಾಪಿಟಲ್ ಅಂದರೆ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಕ್ಯಾಪಿಟಲ್, ಕ್ಯಾಪಿಟಲ್ ಇಸ್ ದ ನೇಮ್ ಆಫ್ ಅ ಬಿಲ್ಡಿಂಗ್. ಸೊ ಕ್ಯಾಪಿಟಲ್ ಈಸ್ ದಿ ಅಮೇರಿಕನ್ ಬಿಲ್ಡಿಂಗ್. ದಿ ಅಮೇರಿಕನ್ ಕಾಂಗ್ರೆಸ್ ಮೀಟ್ಸ್ ಇನ್ ದ ಕ್ಯಾಪಿಟಲ್. ಕ್ಯಾಪಿಟಲ್ ಅನ್ನೋದು ಒಂದು ನಮ್ಮಲ್ಲಿ ಹೇಗೆ ಲೋಕಸಭೆ, ವಿಧಾನಸಭೆ ಅಂಥೇಳಿ ನಾವು ಹೆಸರು ಕೊಟ್ಕೊಂಡಿದ್ದೀವಲ್ಲ, ಹಾಗೆ ಅವರು ಅಮೇರಿಕಾದ ಕಾಂಗ್ರೆಸ್ಸಿಗೆ, ಬಿಲ್ಡಿಂಗಿಗೆ ಒಂದು ಹೆಸರು ಕೊಟ್ಟಿದ್ದಾರೆ. ಅದನ್ನು ಅವರು ಕ್ಯಾಪಿಟಲ್ ಅಂತ ಕರೀತಾರೆ. ನಾವು ಕ್ರೆಡಿಬಲ್, ಕ್ರೆಡಿಬಲ್ ಅಂದರೆ ಬಿಲೀವಬಲ್, ನಂಬಬಹುದಾದಂತಹ. ಹಿ ಟೆಲ್ಸ್ ಕ್ರೆಡಿಬಲ್ ಸ್ಟೋರೀಸ್, ಕ್ರೆಡಿಬಲ್ ಅಂದರೆ ನಂಬಲರ್ಹವಾದ ಕಥೆಗಳನ್ನು ಹೇಳ್ತಾನೆ. ಕ್ರೆಡಿಟಬಲ್, ಕ್ರೆಡಿಟಬಲ್ ಅಂದರೆ ಅವನಿಗೆ ಬೆಲೆ ಕೊಡಬೇಕಾದದ್ದು, ಗೌರವ ಕೊಡಬೇಕಾದದ್ದು. ಹಿ ಹ್ಯಾಸ್ ಡನ್ ಕ್ರೆಡಿಟಬಲ್ ಜಾಬ್. ಕ್ರೆಡಿಟಬಲ್ ಅಂದರೆ ರಿವಾರ್ಡಿಂಗ್, ಹಾನರ್, ಫುಲ್ ಆಫ್ ಹಾನರ್, ಗೌರವದಿಂದ ಕೂಡಿದ ಕೆಲಸ ಮಾಡಿದ್ದಾನೆ. ನೆಕ್ಸ್ಟ್ ಡೆಸರ್ಟ್, ಡೆಸರ್ಟ್ ಅಂದರೆ ಮರುಭೂಮಿ. ಥಾರ್ ಇಸ್ ಅ ಡೆಸರ್ಟ್. ರಾಜಸ್ಥಾನ್ ಹ್ಯಾಸ್ ಥಾರ್ ಡೆಸರ್ಟ್. ಇದು ಇನ್ನೊಂದು ಡೆಸರ್ಟ್, ಡೆಸರ್ಟ್ ಅಂದರೆ ಬಿಸಾಕ್ ಹೋಗೋದು. ಮೈ ಅಂಕಲ್ ಡೆಸರ್ಟೆಡ್ ಹಿಸ್ ಫಾದರ್. ಡೆಸರ್ಟೆಡ್ ಅಂದರೆ ಎಲ್ಲೋ ಬಿಸಾಕ್ ಬಂದ್ಬಿಟ್ಟ. ಹಾಗೆ ಮೈ ಕಸಿನ್ ಡೆಸರ್ಟೆಡ್ ಹಿಸ್ ವೈಫ್, ಎಲ್ಲೋ ಬಿಟ್ಬಿಟ್ಟು ಬಂದುಬಿಟ್ಟ. ಡೆಸರ್ಟ್ ಅಂದರೆ ಬಿಸಾಕ್ ಬಂದ್ಬಿಡೋದು. ನೆಕ್ಸ್ಟ್ ಡೆಸರ್ಟ್, ಡೆಸರ್ಟ್ ಇಸ್ ಎ ಕೈಂಡ್ ಆಫ್ ಅ ಫುಡ್ ವಿಚ್ ಯು ಈಟ್ ಆಫ್ಟರ್ ದಿ ಮೀಲ್. ಊಟ ಆದಮೇಲೆ ಕೊನೆಯಲ್ಲಿ ನೀವು ಒಂದು ಆಹಾರ ತಿಂತೀರ. ಫಾರ್ ಎಕ್ಸಾಂಪಲ್ ಇದು ಫ್ರೂಟ್ ಸಲಾಡು, ರಸಾಯನ ಆ ಥರದ್ದೇನಾದರೂ ಒಂದು ತಿಂದಿರ್ತೀರ, ಅದನ್ನು ಸ್ಯಾಲಡ್ ವಿಚ್ ಕಂಟೇನ್ಸ್ ಪೀಸಸ್ ಆಫ್ ಫ್ರೂಟ್ಸ್, ಹಣ್ಣುಗಳ ಪೀಸ್ಗಳನ್ನು ಇಟ್ಟಿರುವಂಥ ಒಂದು ರೀತಿಯ ಆಹಾರಕ್ಕೆ ಡೆಸರ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಯು ಸಿ ಎಲಿಸಿಟ್. ಎಲಿಸಿಟ್ ಅಂದರೆ ಟು ಡ್ರಾ ಔಟ್. ಇಲಿಸಿಟ್ ಅಂದರೆ ಇಲ್ಲೀಗಲ್. ಎಲಿಸಿಟ್ ಅಂದರೆ ಹಿ ಎಲಿಸಿಟೆಡ್ ಆನ್ಸರ್ಸ್ ಫ್ರಮ್ ದಿ ಕ್ವೆಶನ್ಸ್. ಎಲಿಸಿಟೆಡ್ ಅಂದರೆ ತೆಗೆದುಕೊಂಡನು, ವಿದ್ಯಾರ್ಥಿಗಳಿಂದ ಉತ್ತರ ತೆಗೆದುಕೊಂಡನು. ಇಲಿಸಿಟ್ ಅಂದರೆ ಇಲ್ಲೀಗಲ್. ಹಿ ಹ್ಯಾಸ್ ಡನ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಹಿ ಪಾರ್ಟಿಸಿಪೇಟೆಡ್ ಇನ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಸೊ ಈ ರೀತಿ ಫೇರ್, ಫೇರ್ ಅಂದರೆ ಒಳ್ಳೆಯ ಬಿಳಿ ಬಣ್ಣ ಹೊಂದಿರುವವರನ್ನು ಫೇರ್. ಹಿ ಹ್ಯಾಸ್ ಫೇರ್ ಕಾಂಪ್ಲೆಕ್ಷನ್. ಮೈ ಅಂಕಲ್ ಈಸ್ ಫೇರ್. ಮೈ ಕಸಿನ್ ಇಸ್ ಫೇರ್. ಐ ಆಮ್ ಫೇರ್. ಫೇರ್, ಬಸ್ ಫೇರ್. ಐ ಪೇಡ್ ಫೇರ್ ಬಿಫೋರ್ ಐ ಕೇಮ್ ಹಿಯರ್. ಐ ಪೇಡ್ ದ ಬಸ್ ಫೇರ್ ಅಂತ ಹೇಳಿದರೂ ಕೂಡ ಉತ್ತರ ಸರಿಯಾಗಿರುತ್ತೆ. ಸೊ ಮ್ಯಾಂಟಲ್, ಮ್ಯಾಂಟಲ್ ಅಂದರೆ ಎ ಶೆಲ್ಫ್ ಅಬೌವ್ ದಿ ಫೈರ್ ಪ್ಲೇಸ್. ಒಲೆ ಮೇಲೆ ಒಂದು ಶೆಲ್ಫ್ ಇಟ್ಕೊಂಡಿರ್ತಾರೆ ನಿಮ್ಮಮ್ಮ. ಅಲ್ಲಿ ಸಾಂಬಾರು ಡಬ್ಬಿಗಳು, ಜೀರಿಗೆ ಡಬ್ಬಿ, ಮೆಣಸಿನ್ಕಾಯಿ ಡಬ್ಬಿ ಇದೆಲ್ಲ ಇಟ್ಟಿರ್ತಾರೆ. ಅದನ್ನು ನಾವು ಮ್ಯಾಂಟಲ್ ಅಂತ ಕರಿತೀವಿ. ಇನ್ನೊಂದು ನೋಡಿ, ಮ್ಯಾಂಟಲ್ ಸ್ಪೆಲ್ಲಿಂಗ್ ನೋಡಿ, MANTEL ಅದು, ಎರಡನೇದು MANTLE. ಸೊ ಇದರಲ್ಲಿ ಜವಾಬ್ದಾರಿ ಅಂತ ಆಗುತ್ತೆ. ಸೊ ದಿ ಮ್ಯಾಂಟಲ್ ಆಫ್ ದಿ ಜಾಬ್ ಫೆಲ್ ಆನ್ ಮೈ ಫಾದರ್. ಆ ಕೆಲಸದ ಜವಾಬ್ದಾರಿ ನನ್ನ ತಂದೆಯ ಮೇಲೆ ಬಿದ್ದಿತು. ಈ ರೀತಿ ವಾಕ್ಯಗಳನ್ನು ಮಾಡ್ಕೋಬೇಕು. ನೆಕ್ಸ್ಟ್
ಪ್ರಿಮೈಸ್ ಆ್ಯಂಡ್ ಪ್ರಿಮಿಸಸ್. ಪ್ರಿಮೈಸ್ ಅಂದರೆ ವಾಕ್ಯ, ಒಂದು ಸೆಂಟೆನ್ಸ್. ಹಿ ರೋಟ್ ಎ ಪ್ರಿಮೈಸ್, ಒಂದು ವಾಕ್ಯವನ್ನು ಬರೆದ. ಪ್ರಿಮಿಸಸ್ ಅಂದರೆ ಸರೌಂಡಿಂಗ್ಸ್, ಕಾಲೇಜ್ ಸರೌಂಡಿಂಗ್ಸ್. ದ ಕಾಲೇಜ್ ಪ್ರಿಮಿಸಸ್ ಶುಡ್ ಬಿ ಕೆಪ್ಟ್ ಕ್ಲೀನ್, ಅಥವಾ ಕಾಲೇಜ್ ಪ್ರಿಮಿಸಸ್ ಈಸ್ ಕ್ಲೀನ್, ಕಾಲೇಜ್ ಪ್ರಿಮಿಸಸ್ ಈಸ್ ಬಿಗ್. ಸೊ ಈ ರೀತಿ ನೀವು ಇಟ್ಕೋಬೇಕು. ಸೊ ಹಾಗೆ ಸೋಷಿಯಲ್ ಅಂದರೆ ನಾವು ನೀವೆಲ್ಲ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾ ಇರ್ತೀವಲ್ಲ, ಅದು ಸೋಷಿಯಲ್. ಐ ಆಮ್ ವೆರಿ ಸೋಷಿಯಲ್, ಮೈ ಫಾದರ್ ಇಸ್ ಸೋಷಿಯಲ್. ಕೆಲವರು ಸೋಷಿಯಲ್ ಆಗಿರಲ್ಲ, ಸೊ ಅದರಿಂದ ಸೋಷಿಯಲ್. ಹಾಗೆ ಸೋಷಿಯಬಲ್ ಅಂದರೆ ಕೂಡ ಯಾರಿಗೆ ಬೇರೆಯವರನ್ನು ಮೀಟ್ ಮಾಡೋದಕ್ಕೆ, ಮಾತಾಡ್ಸೋದಕ್ಕೆ ಇಷ್ಟ ಆಗತ್ತಲ್ಲ, ಅವರನ್ನು ನಾವು ಸೋಷಿಯಬಲ್ ಅಂತ ಕರಿತೀವಿ. ನೆಕ್ಸ್ಟ್ ಸಬ್ಸ್ಟ್ಯಾನ್ಷಿಯಲ್ ಅಂದರೆ ಸಾಕಷ್ಟು. ಹಿ ಗೇವ್ ಮೀ ಸಬ್ಸ್ಟ್ಯಾನ್ಷಿಯಲ್ ಮನಿ, ಸಾಕಷ್ಟು ಹಣ ನಾನು ಕೊಟ್ಟಿದ್ದಾನೆ. ಹಾಗೆ ಸಬ್ಸ್ಟ್ಯಾಂಟಿವ್ ಅಂದರೆ ಇಂಪಾರ್ಟೆಂಟ್. ಹಿ ಗೇವ್ ಸಬ್ಸ್ಟ್ಯಾಂಟಿವ್ ಇನ್ಫಾರ್ಮೇಷನ್ ಅಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಸಬ್ಸ್ಟ್ಯಾನ್ಷಿಯಲ್ ಅಂದರೆ ಸಾಕಷ್ಟು, ಸಬ್ಸ್ಟ್ಯಾಂಟಿವ್ ಅಂದರೆ ಇಂಪಾರ್ಟೆಂಟ್ ಅಂತ. ಸೊ ಸಾಕಷ್ಟುಗೂ ಪ್ರಮುಖಕ್ಕೂ ವ್ಯತ್ಯಾಸ. ಸಾಕಷ್ಟು ಅಂದರೆ ಲೆಕ್ಕ ಇಲ್ಲದಷ್ಟು. ಸಬ್ಸ್ಟ್ಯಾನ್ಷಿಯಲ್ ಸಾಕಷ್ಟು ಹಣ ಕೊಟ್ಟಿದ್ದಾನೆ. ಸಬ್ಸ್ಟ್ಯಾಂಟಿವ್ ಅಂದರೆ ತುಂಬ ಮುಖ್ಯವಾದ ದಾಖಲೆ, ಮುಖ್ಯವಾದ ವಿಷಯ ನಾನು ಕೊಟ್ಟಿದ್ದಾನೆ. ಸೊ ಇದು ವರ್ಡ್ಸ್ ಆಫನ್ ಕನ್ಫ್ಯೂಸ್ಡ್ ಬಗ್ಗೆ ನಿಮಗಿರಬಹುದಾದಂತಹ ವರ್ಡ್ಸು. ಇವುಗಳನ್ನು ನೀವು ಬರೀ ಅರ್ಥ ತಿಳ್ಕೊಂಡ್ರೆ ಸಾಕಾಗಲ್ಲ. ಯು ಶುಡ್ ಆಲ್ಸೋ ನೋ ಹೌ ಟು ಫ್ರೇಮ್ ಸೆಂಟೆನ್ಸಸ್ ವಿತ್ ದ ಹೆಲ್ಪ್ ಆಫ್ ದೀಸ್ ವರ್ಡ್ಸ್. ಇದರ ಮೇಲೆ ನೀವು ಗಮನ ಕೊಡ್ತೀರಾ ಅಂತ ತಿಳ್ಕೊಂಡು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋವನ್ನು ಮಾಡಿ ಹಾಕ್ತೀನಿ.